ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಬೆಳಕು ಟಿವಿ ಸಾಧಕರ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಇವತ್ತು ಮಧುಸೂದನ್ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಮಧುಸೂದನ್ ಜಿ. ಓಕೆ, ಸೊ ನೀವು ಒಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಯೋಗ ಭಾರತ್ ಕೇಂದ್ರ ಅಂತೇಳಿ. ಇದಕ್ಕೆ ಸ್ಫೂರ್ತಿ ಏನು? ನೀವು ಈ ಒಂದು ಯೋಗ ಭಾರತ್ ಕೇಂದ್ರ ಸ್ಥಾಪಿಸಲು ಕಾರಣ ಏನು? ಯೋಗ ಭಾರತ್ ಕೇಂದ್ರ ಹೆಸರೇ ಹೇಳೋ ಹಾಗೆ ಭಾರತವನ್ನು ಯೋಗಮಯಗೊಳಿಸ್ಬೇಕಂತ. ಇವತ್ತು ನಾವು ಯೋಗವನ್ನು ಇಡೀ ಪ್ರಪಂಚದಲ್ಲಿ ನೋಡ್ತೀವಿ, ಆದರೆ ಭಾರತದಲ್ಲೇ ಇಲ್ದಂಗೆ ಆಗ್ಬಿಟ್ಟಿದೆ. ನಮ್ಮ ಮನೇಲೇ ಇಲ್ದಂಗೆ ಆಗಿದೆ. ನಮ್ಮ ಯೋಗ ಹುಟ್ಟಿದ್ದೇ ಭಾರತದಲ್ಲಿ. ಹೌದು. ಇವತ್ತು ಬೇರೆ ದೇಶದವರು ಅದನ್ನ ಫಾಲೋ ಅಪ್ ಮಾಡ್ತಾ ಇದ್ದಾರೆ, ಬಟ್ ಭಾರತದಲ್ಲಿ ಅದನ್ನ ನಾವೆಲ್ಲೋ ಒಂದ್ ಕಡೆ ಅದನ್ನ ಮರೆಮಾಚ್ತಾ ಇದೀವಿ ಅನ್ನೋದು ನಿಮ್ಮ ಕಾನ್ಸೆಪ್ಟ್. ಈಗ ಅವ್ರು ಏನ್ ಮಾಡ್ತಾರೆ, ಅವ್ರು ಇನ್ನೊಂದು ಹೆಸರಿಟ್ಟು ಮತ್ತೆ ನಮ್ಗೆ ವಾಪಸ್ ಕೊಡ್ತಾ ಇದ್ದಾರೆ. ಅಂದ್ರೆ ಇದು ಮೊದಲಿಂದ ನಡೆದಿರೋದೇನೆ, ಇದು ಹೊಸದೇನಲ್ಲ. ಹೌದು, ಯೋಗ 5,000 ವರ್ಷದಿಂದನೂ ಇದೆ. ಯಾರು ಶಿವನಿಂದ ಶುರುವಾಗಿ ಇಲ್ಲಿವರೆಗೂ ಎಲ್ಲ ಯೋಗಿಗಳು ನಾವು ಅದಕ್ಕೆ ಕೊಡುಗೆ ಕೊಡ್ತಾ ಬಂದಿದ್ದಾರೆ. ಪತಂಜಲಿ ಯೋಗ ಮಹರ್ಷಿಗಳಿರ್ಬೋದು, ಅದಾದ್ಮೇಲೆ ಇತ್ತೀಚಿನದಾಗಿ ಹಠಯೋಗ BKS ಅಯ್ಯಂಗಾರ್ ಇರ್ಬೋದು, ಅವರು ಎಲ್ಲ ಅವರದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರೆಲ್ಲರ ಕೊಡುಗೆಯನ್ನು ನಾವು ಅದನ್ನ ಯಾಕೆ ಅದನ್ನ ಫಲವನ್ನು ನಾವು ಪಡ್ಕೊಳ್ಬಾರ್ದು? ಓಕೆ, ಸೊ ಆ ಒಂದು ಹಿನ್ನೆಲೆಯಲ್ಲಿ ನೀವು ಸ್ಟಾರ್ಟ್ ಮಾಡಿದ್ದೆ. ಅದಕ್ಕೋಸ್ಕರ ಇದಕ್ಕಿಂತ ಮೊದಲು ನೀವೇನ್ ಮಾಡ್ತಾ ಇದ್ರಿ? ಇದಕ್ಕಿಂತ ನಾನು ಮುಂಚೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಮೆಡಿಕಲ್ ರೆಪ್ ಆಗಿ, ಅದಕ್ಕೆ ಮುಂಚೆ ಯೋಗ ಟೀಚರ್ ಆಗಿ, ಅದಕ್ಕೆ ಮುಂಚೆ ಸ್ಕೂಲ್ ಟೀಚರ್ ಆಗಿ ಎಲ್ಲನೂ ಮಾಡಿದ್ವಿ. ಆದರೆ ಸೊ ನಾನು ಟೀಚಿಂಗನ್ನೇ ಅವನು ಆಯ್ಕೆ ಮಾಡ್ಕೊಂಡಿದ್ದು. ಮತ್ತೆ ಅದು ಮೆಡಿಕಲ್ ರೆಪ್ ಆಗಿ ಡಾಕ್ಟರ್ಸ್ಗಳನ್ನ ಮೀಟ್ ಮಾಡೋಂಥದ್ದು, ಅದು ಒಂದು ರೀತಿಯಾದಂತಹ ಅಲ್ಲೂ ಸಮೇತ ನೀವು ಇನ್ನೊಬ್ಬನ ಎಜುಕೇಟ್ ಇದೆ. ಅದಾದ್ಮೇಲೂ ಸಹ ಈಗ ಯೋಗವನ್ನ ಎಜುಕೇಟ್ ಮಾಡ್ತಾ ಇದ್ದೀನಿ. ಸೊ ಅದು ನನಗೆ ಖುಷಿ ಕೊಡುವಂತ ವಿಷಯ. ಅಂದ್ರೆ ಈ ಒಂದು ಕ್ಷೇತ್ರದಲ್ಲಿ ನಿಮ್ಗೆ ಉತ್ತಮವಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಖಂಡಿತ. ಯಾಕಂದ್ರೆ ಸೊ ನನಗೆ ಯಾವುದೇ ಕೆಲ್ಸಕ್ಕೆ ಹೋದ್ರು ನನಗೆ ಸರಿ ಆಗ್ತಾ ಇರಲಿಲ್ಲ. ಯಾಕಂದ್ರೆ ನನಗೆ ತೃಪ್ತಿ ತೃಪ್ತಿನದೇ ಸಿಗ್ತಾ ಇರಲಿಲ್ಲ. ಯೋಗಕ್ಕೆ ಬಂದ್ಮೇಲೆ ನನಗೆ ಅವರಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಆದ ಬದಲಾವಣೆ ನೋಡ್ಬಿಟ್ಟು ನನಗೆ ಖುಷಿ ಆಗುತ್ತೆ. ಅವ್ರು ಬಂದು ಹೇಳ್ತಾರೆ, ಸರ್ ನಾನು ಚೆನ್ನಾಗಿತ್ತು ಸರ್, ಒಳ್ಳೆ ನಿದ್ದೆ ಬಂತು ಸರ್ ಅಂತ ಹೇಳ್ತಾರೆ. ಸೊ ಆ ಥರ ಯಾರು ಏನೇನು ಸಮಸ್ಯೆಯಿಂದ ಬಳಲ್ತಾ ಇದ್ರು ಅದರಿಂದ ಆಚೆ ಬಂದ ತಕ್ಷಣ ನನಗೆ ಅವ್ರ ಸಕ್ಸಸ್ ಸ್ಟೋರೀಸ್ ಕೇಳಿ ಖುಷಿ ಆಗುತ್ತೆ. ಆ ತೃಪ್ತಿ ಬೇಕು ನನಗೆ. ಸೊ ಬೇರೆದೆಲ್ಲ ನಗಣ್ಯ ನಮ್ಗೆ. ಸೊ ಅಂದ್ರೆ ನಿಮ್ಮ ಏನು ತರಬೇತಿ ನೀಡ್ತಾ ಇದ್ದೀರಾ, ಆ ತರಬೇತಿಯಿಂದ ಪ್ರತಿಫಲ ಪಡೆದವ್ರು ಏನು ಹೇಳ್ತಾ ಇದಾರೆ ಅದರಿಂದ ಒಳ್ಳೇದಾಯ್ತು ಅಂತ, ಅದರಿಂದ ನಿಮ್ಗೆ ನನ್ನ ಜೀವನ ಸಾರ್ಥಕ ಅನ್ನೋದು ಒಂದು ಭಾವನೆ. ಹೌದು, ಯಾಕಂದ್ರೆ ನಾನು ಯೋಗ ಭಾರತ್ ಕೇಂದ್ರ ಪ್ರಾರಂಭ ಮಾಡಕ್ ಮುಂಚೆನೂ ನಾನು ಯೋಗ ಟೀಚರ್ ಆಗಿ 2 ವರ್ಷ ಕೆಲಸ ಮಾಡಿದ್ದೀನಿ. ಯೋಗ ಗುರುಕುಲ ಮತ್ತು ಯೋಗ ಮಹಾವಿದ್ಯಾಲಯ ಅಂತ ಎರಡು, ಒಂದು ಬಸವೇಶ್ವರದಲ್ಲಿದ್ದು, ಒಂದು ನಾಗರಬಾವಿಲಿರುವಂಥದ್ದು. ಅಲ್ಲೂ ಯೋಗ ಟೀಚ್ ಮಾಡಿ ಒಂದು ಅನುಭವ ಬಂತು. ಅಲ್ಲಿ ಗುರುಗಳಾದಂತಹ ಒಡೆಯರ್ ಸರ್ ಮತ್ತೆ ಮೇಡಮ್ ಸುಮತಾ ರಾಣಿಯವರು, ಅವರ ಒಂದು ಗುರುಗಳ ಕೃಪೆಯಿಂದ ನಾವು ಯೋಗವನ್ನು ಕಲ್ತ್ವಿ. ಅದ್ರ ಜೊತೆಗೆ ಅದ್ರ ಮುಂಚೆನೂ ನಾನು 10 ವರ್ಷದಿಂದ ಯೋಗದ ಹವ್ಯಾಸಿ ನಾನು. ಅದೇ ನೀವು ಯೋಗ ಶಿಕ್ಷಕರಾಗಿಯೂ ಕೆಲಸ ಮಾಡಿರೋದ್ರಿಂದ ಸೊ ಹೆಚ್ಚಿನದಾಗಿ ಯೋಗ ಸಂಬಂಧಪಟ್ಟಾಗಿ ನೀವು ತೊಡಗಿಸ್ಕೊಂಡಿದ್ರಿಂದ ಸಮಾಜದಲ್ಲಿ. ಅದಾದ್ಮೇಲೆ ನನಗೆ ಅಲ್ಲಿ ಮುಂದುವರಿಲಿಕ್ಕೆ ಆಗಲಿ, ಯಾಕಂದ್ರೆ ನಾನು ಯೋಗದಲ್ಲೇ ಓದ್ಬೇಕಂತ ಆಸಕ್ತಿ ಬಂತು. ಅದಕ್ಕೆ ಯೋಗದಲ್ಲಿ BSc ಮಾಡ್ಲಿಕ್ಕೆ ಅಂತ ಕರ್ನಾಟಕ ಸಂಸ್ಕೃತ ಯೂನಿವರ್ಸಿಟಿ ಬಂದೆ. ಸೊ ಫೈನಲ್ ಇಯರ್ ಎಕ್ಸಾಮ್ ಬರಿತಾ ಇದ್ದೀನಿ, 6th ಸೆಮಿಸ್ಟರ್ ಬರೀಬೇಕು. ಯೋಗದಲ್ಲೇ BSc ಆಗ್ತಾ ಇದೆ. ಅದು ನನಗೆ ಇನ್ನೊಂದಷ್ಟು ಜ್ಞಾನವನ್ನು ತಂದುಕೊಟ್ಟಿದ್ದೀನಿ. ಇಲ್ಲಿ ಇವಾಗ ನೀವು ಯೋಗ ತರಗತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ? ಅಂದ್ರೆ ನೀವು ಯೋಗ ಶಿಕ್ಷಕರ ಆದ್ಮೇಲೆ ಇದನ್ನ ಮತ್ತೆ ನೀವು ಸ್ವಂತ ಇದನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ನಾವು ಸುಮಾರು 260 ಸ್ಟೂಡೆಂಟ್ಸ್ ನಮ್ಮಲ್ಲಿ ಕಲಿತು ಹೋಗಿದ್ದಾರೆ. ಬರ್ತಲೇ ಇದ್ದಾರೆ. 50-60 ಜನ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾರೆ. ಅದರಲ್ಲಿ ಥೆರಪಿ ಮಾಡ್ತೀವಿ, ಹಾಗಾಗಿ ರೆಗ್ಯುಲರ್ ಕ್ಲಾಸಸ್ ಮಾಡ್ತೀವಿ. ನಿಮ್ಮಲ್ಲಿ ಯಾವ್ಯಾವ ಯೋಗ ತರಗತಿಗಳನ್ನ ನೀವು ನಡೆಸ್ಕೊಡ್ತೀರಾ? ಅದೇ ಒಂದು ಯೋಗ ಥೆರಪಿ ಮಾಡ್ತಾ ಇರ್ತಾರೆ, ನನ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ಅದೇ ಒಂದು ತಿಂಗಳು ನಾವು ಯೋಗ ಥೆರಪಿಯನ್ನು ತಗೊಂಡ್ಬಿಟ್ರೆ ನಮ್ಮಲ್ಲಿರೋ ಸಮಸ್ಯೆಗಳೆಲ್ಲ ಕಡಿಮೆ ಮಾಡ್ಕೊಂಡು ಅವ್ರಿಗಿನ್ನ ಚೆನ್ನಾಗಿ ಮಾಡಂಗಾಗಿ ಆ ಒಂದು ಬೇಸಿಕ್ಸ್ ಅನ್ನ ಕೊಟ್ಬಿಟ್ರೆ ಯೋಗನ ಒಂದು ಚಿಕಿತ್ಸೆಯಾಗಿ ನೀವು ನೋಡ್ತಾ ಇದ್ದೀರಿ ಫಸ್ಟ್. ಯಾಕಂದ್ರೆ ಯೋಗಕ್ಕೆ ಅಂತ ಬಂದ್ರೇನೆ ಅವ್ರ ಸಮಸ್ಯೆ ಇಟ್ಕೊಂಡೇ ಬರೋದು. ಆರೋಗ್ಯವಂತರು ಇಲ್ಲಿ ಯಾರು ಬರಲ್ಲ. ಆಗೋದಿಲ್ಲ. ಒಂದ್ಸರಿ ಆರೋಗ್ಯ ಕೆಟ್ಟ ಮೇಲೆನೆ ಚೆನ್ನಾಗಿದ್ದಾಗ ಜಿಮ್ಗೆ ಹೋಗ್ತಾರೆ.
ಜಿಮ್ಗೆ ಹೋಗ್ತಾರೆ, ಅದು ಅವರು ಒಂದು ಉದ್ದೇಶ ಇಟ್ಕೊಂಡು ಹೋಗ್ತಾರೆ. ಬಟ್ ಇಲ್ಲಿ ವೆಯ್ಟ್ ಲಾಸ್ ಅಥವಾ ಮಸಲ್ ಬಿಲ್ಡಿಂಗ್ ಆ ತರ ಇಟ್ಕೊಂಡು ಹೋಗ್ತಾರೆ. ಇಲ್ಲಿ ಬರೋರೇನೆ ಆರೋಗ್ಯಕ್ಕೋಸ್ಕರ ಬರುತ್ತೆ. ಆರೋಗ್ಯ ಅಂದ್ರೆ ಬರೀ ದೈಹಿಕ ಆರೋಗ್ಯ ಅಲ್ಲ, ಯಾಕಂದ್ರೆ ಬರೀ ದೇಹದ ಆರೋಗ್ಯ ಮಾತ್ರನೇ ಆರೋಗ್ಯ ಅಲ್ಲ. ಆರೋಗ್ಯ ಅಂದ್ರೆ ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಫಿಸಿಕಲ್, ಮೆಂಟಲ್, ಸ್ಪಿರಿಚುವಲ್ ಅಂಡ್ ಸೋಷಿಯಲ್ ಹೆಲ್ತ್ ಅಂತ. ಸೊ ಇವೆಲ್ಲ ಹೆಲ್ತ್ ನಮ್ಗೆ ಸಿಗ್ಬೇಕಂತಂದ್ರೆ ಯೋಗದಲ್ಲಿ ಸಾಧ್ಯ. ಅದು ನಮ್ ಜಿಮ್ ಆಗಲ್ಲ. ಜಿಮ್ ಅಂದ್ರೆ ಎಕ್ಸರ್ಸೈಸ್ ಆಗುತ್ತೆ, ಬಾಡಿಗೆ ಸೀಮಿತವಾಗಿರುತ್ತೆ. ಆವಾಗ ನಮ್ಗೆ ನಾವು ಪ್ರಾಣಮಯ ಕೋಶಕ್ಕೆ ಆರೋಗ್ಯ ಕೊಡಕ್ಕಾಗಲ್ಲ, ಮನಸ್ಸಿಗೆ ಆರೋಗ್ಯ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಸಾಮಾಜಿಕವಾಗಿ ಆರೋಗ್ಯವಂತರಾಗ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಬಂದಾಗ ನಾವು ಆ ತರದೆಲ್ಲ ಚಟುವಟಿಕೆ ನಡೆಸ್ತಾ ಹೋಗ್ತೀವಿ. ಒಂದು ಕೆರೆ ಸ್ವಚ್ಛತೆ ಇರ್ಬೋದು, ಇನ್ನೊಂದು ಸ್ವಚ್ಛತಾ ಕಾರ್ಯಕ್ರಮ, ಶ್ರಮದಾನ ಇರ್ಬೋದು. ಸಮಾಜಕ್ಕೆ ಯಾವ್ಯಾವ ರೀತಿಯಾಗಿ ನಾವು ಅನುಕೂಲ ಮಾಡಬಹುದು, ಜೊತೆಗೆ ನಾವು ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು, ಎಲ್ಲವನ್ನು ಯೋಗ ತರಗತಿಯಲ್ಲಿ ಕಲಿಸ್ಕೊಡ್ತಾರೆ. ಯಾಕಂದ್ರೆ ಬರೀ ನಮ್ಮ ಅದು ನಮ್ ಜಿಮ್ ಆಗಲ್ಲ. ಜಿಮ್ ಅಂದ್ರೆ ಎಕ್ಸರ್ಸೈಸ್ ಆಗುತ್ತೆ, ಬಾಡಿಗೆ ಸೀಮಿತವಾಗಿರುತ್ತೆ. ಆವಾಗ ನಮ್ಗೆ ನಾವು ಪ್ರಾಣಮಯ ಕೋಶಕ್ಕೆ ಆರೋಗ್ಯ ಕೊಡಕ್ಕಾಗಲ್ಲ, ಮನಸ್ಸಿಗೆ ಆರೋಗ್ಯ ಕೊಡಕ್ಕಾಗಲ್ಲ. ಸೊ ಹಾಗಾಗಿ ನಾವು ಸಾಮಾಜಿಕವಾಗಿ ಆರೋಗ್ಯವಂತರಾಗ್ಲಿಕ್ಕೆ ಆಗಲ್ಲ. ಬಟ್ ಇಲ್ಲಿ ಬಂದಾಗ ನಾವು ಆ ತರದೆಲ್ಲ ಚಟುವಟಿಕೆ ನಡೆಸ್ತಾ ಹೋಗ್ತೀವಿ. ಒಂದು ಕೆರೆ ಸ್ವಚ್ಛತೆ ಇರ್ಬೋದು, ಇನ್ನೊಂದು ಸ್ವಚ್ಛತಾ ಕಾರ್ಯಕ್ರಮ, ಶ್ರಮದಾನ ಇರ್ಬೋದು. ಸಮಾಜಕ್ಕೆ ಯಾವ್ಯಾವ ರೀತಿಯಾಗಿ ನಾವು ಅನುಕೂಲ ಮಾಡಬಹುದು, ಜೊತೆಗೆ ನಾವು ನಮ್ಮಲ್ಲಿ ಏನೆಲ್ಲ ಬದಲಾವಣೆ ಮಾಡ್ಕೋಬಹುದು, ಎಲ್ಲವನ್ನು ಯೋಗ ತರಗತಿಯಲ್ಲಿ ಕಲಿಸ್ಕೊಡ್ತಾರೆ. ಯಾಕಂದ್ರೆ ಬರೀ ನಮ್ಮ ಈಗ ನಾವು ಮಾತ್ರ ಆರೋಗ್ಯವಾಗಿದ್ದೀವಪ್ಪ ಅಂತ ಹೇಳ್ಬಿಟ್ಟು ನಾವೀಗ ಇಸ್ರೇಲ್ ಇದ್ರೆ ನಮ್ ಕಥೆ ಏನು? ನಮ್ಗೆ ಶಾಂತಿ ಸಿಗ್ತಾ ಇತ್ತು, ಯಾಕಂದ್ರೆ ಅಲ್ಲಿ ಯುದ್ಧದ ವಾತಾವರಣ ಇದೆ ಇಸ್ರೇಲ್ ಮತ್ತೆ ಇರಾನ್ ಅಲ್ಲಿ. ಅವರು ಈಗ ಆರೋಗ್ಯವಾಗಿರಕ್ಕೆ ಸಾಧ್ಯನಾ? ಅದಕ್ಕೆ ಸಮಾಜನೂ ಆರೋಗ್ಯವಾಗಿದ್ರೆ ಮಾತ್ರ ನಾವು ಆರೋಗ್ಯವಾಗಿರೋ ಸಾಧ್ಯ. ಸೊ ಹಂಗಾಗಿ ಅಲ್ಲಿ ಆದಂತ ಯುದ್ಧಕ್ಕೆ ನಾವು ಇಲ್ಲಿ ತಳಮಳ ಅನುಭವಿಸ್ತಾ ಇದೀವಿ. ಅಂತದ್ರಲ್ಲಿ ನಮ್ಮ ದೇಶದಲ್ಲಿ ಯುದ್ಧ ಆಗ್ಬಿಟ್ರೆ, ಹಾಗಾಗಿ ಶಾಂತ ವಾತಾವರಣ, ಜನಗಳ ಮನಸ್ಥಿತಿಯನ್ನು ಸಮೇತ ನಾವಿಲ್ಲಿ ಕಂಟ್ರೋಲ್ ತಗೋಬಹುದು. ಎಕ್ಸಾಕ್ಟ್ಲಿ. ಹಾಗಾಗಿ ಸೊ ನಮ್ಮ ಯೋಗದಲ್ಲಿ ನಾವು ಹೇಳುವಂತದ್ದು ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಭವಂತು ಸುಖಿನಃ ಅಂತ ಹೇಳ್ತೀವಿ. ಸರ್ವೇ ಭವಂತು ಸುಖಿನಃ. ಅದಕ್ಕೆ ನಮ್ಮ ದೇಶನ ಇವತ್ತು ಆ ದೃಷ್ಟಿಯಿಂದನೇ ನೋಡ್ತಾರೆ. ಹಾಗೇನೆ. ಸೊ ಹಾಗಾಗಿ ನಾವು ಯಾರಿಗೂ ಅಹಿತವನ್ನ ಬಯಸಲ್ಲ, ಎಲ್ಲರಿಗೂ ಹಿತವನ್ನೇ ಬಯಸುವಂಥದ್ದು. ಅದಕ್ಕೆ ಇವತ್ತು ಭಾರತನು ಸಹ ವಿಶ್ವಗುರುವನ್ನ ಮಟ್ಟಕ್ಕೆ ಹೋಗ್ತಾ ನೋಡ್ಬೋದು. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನೀವು ಯೋಗ ಭಾರತ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ದೀರಾ. ಸೊ ಸುಮಾರು ಎಷ್ಟು ವಿದ್ಯಾರ್ಥಿಗಳಂದ್ರೆ? 260 ವಿದ್ಯಾರ್ಥಿಗಳು ಆಲ್ರೆಡಿ ನಮ್ಮಲ್ಲಿ ಯೋಗಾಭ್ಯಾಸ ಮಾಡಿ ಅವರ ಸಮಸ್ಯೆಗಳಿಂದ ಆಚೆ ಬಂದು ಇನ್ನೂ ಸಹ ಅಭ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಸಮಸ್ಯೆಯಿಂದ ಆಚೆ ಬರೋರ್ಗು ಅಷ್ಟೇ ಕೆಲವರು ಬರ್ತಾರೆ, ಕೆಲವರು ಅದರಿಂದ ಪರಿಣಾಮ ಆಗಿದ್ ನೋಡಿ ಅವ್ರು ಹಂಗೆ ಮುಂದುವರಿಸ್ತಾರೆ. ಅಂದ್ರೆ ಇಲ್ಲಿ ನೀವೇನಾದ್ರು ವಯಸ್ಕರು, ಮಕ್ಕಳು ಅಥವಾ ವೃದ್ಧರು ಆ ರೀತಿ ಏನಾದ್ರು ಬೇರೆ ಬೇರೆ ಟೈಮಿಂಗ್ಸ್ ಕೊಟ್ಟಿದ್ದೀರಾ ಅಥವಾ ಯಾವ ಸಂಖ್ಯೆ ಜಾಸ್ತಿ ಬರ್ತಾ ಇದ್ದಾರೆ? ಹೌದು, ಯಾಕಂದ್ರೆ ಮಕ್ಕಳಿಗೆ ಅಂತಾನೆ ಒಂದು ಬ್ಯಾಚ್ ಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, ದೊಡ್ಡವ್ರ ಜೊತೆ ಮಾಡಿದಾಗ ನಾವು ಅವ್ರ ಸ್ಪೀಡ್ಗೆ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ, ಮಕ್ಕಳಿಗೆ ಬೋರ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಮಕ್ಕಳಿಗೆ ಅಂತ ಒಂದು ಬ್ಯಾಚ್ ಮಾಡಿದ್ವಿ, ಕಿಡ್ಸ್ ಬ್ಯಾಚ್. ಅದು ಸಂಜೆ 5 ರಿಂದ 6. ಉಳಿದಂತೆ ಒಂದು ಬೆಳಿಗ್ಗೆ 6 ಗಂಟೆಗೆ, 7:15ಗೆ, 9 ಗಂಟೆಗೆ ರೆಗ್ಯುಲರ್ ಬ್ಯಾಚಸ್ ಇದೆ. ಸಂಜೆ ಮತ್ತೆ 6 ಗಂಟೆಗೆ ರೆಗ್ಯುಲರ್ ಬ್ಯಾಚ್ ಇದೆ. ಥೆರಪಿ ಬ್ಯಾಚು ಬೆಳಿಗ್ಗೆ ಒಂದಿದೆ 8:15ರಿಂದ 9, ಮತ್ತೆ ಸಂಜೆ ಒಂದಿದೆ 7 ಗಂಟೆ 8 ಗಂಟೆ. ಥೆರಪಿ ಅಂದ್ರೆ ಯಾವ್ಯಾವ ಏನೇನು ಥೆರಪಿಸ್ಗೆ ನೀವು ಮೇನ್? ಯಾವುದೇ ಹೊಸಬ್ರು ಬಂದಾಗ ಅವರಲ್ಲಿ ಸಮಸ್ಯೆಗಳಿಗೆ ನಾವು ಥೆರಪಿ ಕೊಡ್ತೀವಿ. ಉದಾಹರಣೆಗೆ ಕೆಲವರಿಗೆ ಮಂಡಿ ನೋವು ಅಂತ ಬರ್ತಾರೆ, ಕೆಲವರಿಗೆ ಬೆನ್ನು ನೋವು ಅಂತ ಬರ್ತಾರೆ, ಕೆಲವರು ನಿದ್ರೆ ಬರಲ್ಲ ಅಂತ ಬರ್ತಾರೆ. ಸೊ ಈ ತರದ ಸಮಸ್ಯೆಗಳನ್ನು ನಾವು ಇಟ್ಕೊಂಡು ನಾವು ಯೋಗ ಮಾಡ್ತೀವಿ ಅಂದ್ರೆ ಅವ್ರು ಯೋಗದಲ್ಲಿ ಆಸಕ್ತಿ ಕಳ್ಕೊಂಡ್ಬಿಡ್ತಾರೆ, ನಾವು ಅದ್ರಲ್ಲಿ ರಿಸಲ್ಟ್ ಕೊಳ್ಳಿಲ್ಲ ಅಂದ್ರೆ. ಸೊ ಅದಕ್ಕೆ ಫಸ್ಟ್ ಅದಕ್ಕೆ ಪರ್ಟಿಕ್ಯುಲರ್ ಅಲ್ಲಿರೋ ಸಮಸ್ಯೆಗೆ ನಾವು ಚಿಕಿತ್ಸೆನ ಕೊಟ್ಬಿಟ್ರೆ ಅವ್ರು ಯೋಗಕ್ಕೆ ಅವ್ರು ಗೌರವ ಕೊಡ್ತಾರೆ, ಯೋಗನ ಅವ್ರು ಆರಾಧಿಸ್ತಾರೆ, ಮತ್ತೆ ಅವ್ರು ಕೊನೆಯವ್ರಿಗೆ ಯೋಗನ ಮುಂದುವರಿಸ್ತಾ ಹೋಗ್ತಾರೆ. ನೀವು ಹೇಳಿದಂಗೆ ಒಂದು ಯಾವುದೇ ಬೇರೆ ರೀತಿಯಾದಂತಹ ಒಂದು ಕಾಯಿಲೆ ಅಥವಾ ಚಿಕಿತ್ಸೆ ಬೇಕು ಅಂದಾಗ ಅವ್ರು ಯಾವ್ದೋ ಒಂದು ಕ್ಲಿನಿಕ್ಗೆ ಅಥವಾ ಒಂದು ಟ್ರೀಟ್ಮೆಂಟ್ ತಗೊಂಡಾಗ ಅದು ಟೆಂಪ್ರವರಿ ಇರುತ್ತೆ. ಹೌದು, ಯಾಕಂದ್ರೆ ನಾನು ಮೆಡಿಕಲ್ ಫೀಲ್ಡಲ್ಲೇ ಇದ್ದಿದ್ರಿಂದ ನನಗೆ ಗೊತ್ತು, ಯಾವುದೇ ಒಂದು ಅಲೋಪತಿ ಮೆಡಿಸಿನ್ಸ್ ಕೊಟ್ಟಾಗ, ಇಂಗ್ಲಿಷ್ ಮೆಡಿಸಿನ್ ಕೊಟ್ಟಾಗ ಅದರದೇ ಆದಂತಹ ಸೈಡ್ ಎಫೆಕ್ಟ್ಸ್ಗಳು ಇರ್ತದೆ, ಅದರದೇ ಆದ ಲಿಮಿಟೇಷನ್ಸ್ ಇರುತ್ತೆ, ಅದರದೇ ಆದಂತಹ ಎಫಿಕಸಿ ರೇಟ್ ಇರುತ್ತೆ. ಸೊ ಆದ್ರೆ ಯೋಗದಲ್ಲಿ ಹಂಗಲ್ಲ. ನಾವು ಎಷ್ಟೇ ಯೋಗ ಮಾಡಿದ್ರು ಕ್ಯೂರ್ ರೇಟ್ಸ್ ವಾಟ್ ಎವರ್ ಇಟ್ ಮೇ ಬಿ, ಅದು ಸ್ಲೋ ಇರ್ಬೋದು, ಫಾಸ್ಟ್ ಇರ್ಬೋದು, ಒಂದು, ಬಟ್ ನೋ ಸೈಡ್ ಎಫೆಕ್ಟ್ಸ್ ಇರಲ್ಲ. ಎವ್ರಿಥಿಂಗ್ ಇಸ್ ಗುಡ್ ಎಫೆಕ್ಟ್ ಓನ್ಲಿ. ಸೊ ಹಂಗಾಗಿ ಒಂದು ಪಾಸಿಟಿವ್ ಅಂದ್ರೆ ಯೋಗ ಅನ್ನೋದು ನಮ್ಮ ಜೀವನದ ಒಂದು ಹಂತ ಅಥವಾ ಒಂದು ಭಾಗ ಅಂತ ತಿಳ್ಕೊಂಡು ನಾವು ಮಾಡಿದಾಗ ಇವೆಲ್ಲ ಏನೂ ಆಗಲ್ಲ. ಎರಡನೇದೇನಪ್ಪ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ನಮ್ಮ ದೇಹವನ್ನ ಒಂದು ಫಿಸಿಕಲ್ ಆಸ್ಪೆಕ್ಟ್ ಆಗಿ ನೋಡ್ತಾರೆ ಅಷ್ಟೇ. ಅಂದ್ರೆ ಈ ಕೆಮಿಕಲ್ ರಿಯಾಕ್ಷನ್ ಅದೇನಾಗುತ್ತೆ, ಇದು ತೊಂದರೆ ಆದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಮಾತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಅದರಲ್ಲಿ, ಅಲೋಪತಿ ಮೆಡಿಸಿನ್ ಅಲ್ಲಿ, ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ.
ಆದರೆ ಯೋಗದಲ್ಲಿ ಮೂಲಕ್ಕೆ ಅಂದ್ರೆ ಆ ಸಮಸ್ಯೆಯ ಮೂಲಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಎಲ್ಲ ಆದಿಜ ವ್ಯಾಧಿಗಳು ಅಂತ, ಮನಸ್ಸಿನಿಂದ ಹುಟ್ಟೋದೇ ಕಾಯಿಲೆ. ಯಾರು ಮನಸ್ಸಿನಿಂದ ಖುಷಿಯಾಗಿರ್ತಾರೆ ಅವ್ರಿಗೆ ಕಾಯಿಲೆನೇ ಬರಲ್ಲ. ಯಾರಿಗೆ ಸ್ವಲ್ಪ ಬೇಜಾರಾಗುತ್ತೆ, ಸಂಬಂಧಗಳಲ್ಲಿ ಸ್ವಲ್ಪ ಏನು ವ್ಯತ್ಯಾಸ ಆಗಿರುತ್ತೆ, ಫೈನಾನ್ಷಿಯಲಿ ತೊಂದರೆ ಆಗುತ್ತೆ, ಅವಾಗ ಎಲ್ಲ ನೋವು ಶುರು ಆಗುತ್ತೆ. ತಲೆನೋವು, ಬೆನ್ನು ನೋವು, ಕೈ ಕಾಲು ಎಲ್ಲ ಶುರು ಆಗುತ್ತೆ. ಎಲ್ಲಿವರೆಗೂ ಖುಷಿಯಾಗಿರ್ತಾರೆ ಅಲ್ಲಿವರೆಗೂ ಏನು ಬರಲ್ಲ. ಸೊ ಅಂದರೆ ಇವಾಗ ನೀವು ಯೋಗ ಶಾಲೆಯನ್ನು ಫಿಸಿಕಲಿ ಮಾತ್ರ ನೀವು ಕ್ಲಾಸಿಗೆ ಅಟೆಂಡ್ ಮಾಡೋರಿಗೆ ಮಾತ್ರ ಕೊಡ್ತಾ ಇದ್ದೀರಾ ಅಥವಾ ಆನ್ಲೈನಲ್ಲೂ ಏನಾದ್ರು ಕೊಡ್ತಾ ಇದ್ದೀರಾ? ಯಾಕಂದರೆ ನಮ್ಮ ವೀಕ್ಷಕರು ಇವಾಗ ಎಲ್ಲ ಕಡೆ ಇರ್ತಾರೆ. ಸೊ ಒಂದೇ ಪರ್ಟಿಕ್ಯುಲರ್ ಏರಿಯಾಗೆ ಬಂದು ಫಿಸಿಕಲಿ ತೊಗೊಳಕ್ಕಾಗದೇ ಇರ್ಬೋದು. ಸೊ ಹಂಗಾಗಿ ಅವ್ರಿಗೊಂದು ಒಳ್ಳೇದಾಗೋ ರೀತಿಯಲ್ಲಿ ನಾನು ಕೇಳ್ತಾ ಇದ್ದೀನಿ. ಯೋಗ ಅಂತಂದ್ರೆ ನಾವು ಗುರುಗಳ ಮುಖೇನೇ ಕಲಿಬೇಕು. ಗುರುಗಳು ಮುಂದೆ ಇದ್ರೆ ತುಂಬಾ ಒಳ್ಳೇದು, ಫಿಸಿಕಲಿ ಮಾಡಿದ್ರೆ ಒಳ್ಳೇದು. ಅದಕ್ಕೋಸ್ಕರನೇ ಕ್ಲಾಸಸ್ ಉತ್ತಮ. ಎರಡನೇದು, ಈಗ ಸಮಥಿಂಗ್ ಇಸ್ ಬೆಟರ್ ದೆನ್ ನಥಿಂಗ್ ಅಂತ. ಆತರ ನಮ್ಮ ಮನೆ ಹತ್ರ ಸುತ್ತಮುತ್ತ ಯಾರು ಗುರುಗಳು ಸಿಕ್ಕದೇ ಇದ್ದಾಗ ಆನ್ಲೈನ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ. ನಮ್ಗೊಂದು ಸ್ವಲ್ಪನಾದ್ರೂ ಅದ್ರ ಜ್ಞಾನ ಬರುತ್ತೆ, ಅದರಿಂದ ಒಂದು ಪರಿವರ್ತನೆ ಆಗುತ್ತೆ. ಸೊ ತಪ್ಪಿಲ್ಲ. ಹಾಗಾಗಿ ಯಾರೇ ಎಲ್ಲೇ ವೀಕ್ಷಕರು ನೋಡ್ತಾ ಇದ್ರು ಸಹ ಅವರು ಆನ್ಲೈನ್ ಅಲ್ಲಿ ನನಗೆ ಕಾಲ್ ಮಾಡಿದ್ರೆ ಸೊ ನಾನು ಲಿಂಕ್ ಅನ್ನು ಶೇರ್ ಮಾಡ್ತೀನಿ. ನಮ್ಮ ಕ್ಲಾಸ್ ಜೊತೆ ಅವರನ್ನು ಅಭ್ಯಾಸ ಮಾಡಬೇಕು. ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ ಹೆಚ್ಚು ಜನಕ್ಕೆ ಯೋಗ ಕಲಿಸ್ಬೇಕಂತ, ಸರಿಯಾದ ಕ್ರಮದಲ್ಲಿ ಕಲಿಸ್ಬೇಕಂತ. ಸೊ ಹಾಗಾಗಿ ನಾವು ಇಲ್ಲಿ ಯೋಗನ ಹೇಳ್ಕೊಡ್ಬೇಕಾದ್ರೆ ಅವ್ರಿಗೂ ಸಹ ಕಲ್ತ್ಕೊಬಿಡಿ, ತಪ್ಪೇನಿದೆ. ಇಲ್ಲಿ ಒಬ್ರಿಗೋ ಇಬ್ರಿಗೋ ಹೇಳ್ಕೊಡ್ತಾ ಇರ್ತೀವಿ, ಇನ್ನು 10 ಜನ. ಉದ್ದೇಶನೇ ಅದು ಯೋಗ ಭಾರತ ಅಂದ್ರೆ ಭಾರತದಲ್ಲಿರೋ ಪ್ರತಿ ಪ್ರಜೆನೂ ಯೋಗ ಅನ್ನೋದನ್ನ ತಲುಪಬೇಕು ಅಥವಾ ಒಂದಲ್ಲ ಒಂದು ರೀತಿಯಲ್ಲಿ ಯೋಗ ಪಡ್ಕೋಬೇಕು ಅನ್ನೋದು ನಿಮ್ಮ ಉದ್ದೇಶ. ಸೊ ಹಂಗಾಗಿ ನೀವು ಇವಾಗ ಇಲ್ಲಿ ಫಿಸಿಕಲಿ ಎಷ್ಟು ಜನ ಬರ್ತಾರೋ ಅವರು ವೆಲ್ಕಮ್ ಇಲ್ಲಿಗೆ. ಸೊ ಇನ್ನು ಉಳಿದವರು ಆನ್ಲೈನು ಅಥವಾ ನಿಮ್ಗೆ ಏನಾದ್ರು ಸಮಸ್ಯೆ ಅದಕ್ಕೆ ಸಂಬಂಧ ಕ್ವಶನ್ಸ್ ಇದ್ರೆ ನಿಮ್ಮನ್ನ ಡೈರೆಕ್ಟ್ ಆಗಿ ನಮ್ಮ ವೀಕ್ಷಕರು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಹಂಗಾಗಿ ಇಷ್ಟು ಪ್ರಯೋಜನ ನೀವು ಕೊಡ್ತಾ ಇದ್ದೀರಾ ಸಮಾಜಕ್ಕೆ. ಕೊಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ ಸಮಾಜದಲ್ಲಿ ಇವತ್ತು ಯೋಗ ಜೀವನ ಪದ್ಧತಿ ಆಗಿತ್ತು ನಮ್ಗೆ. ಎಲ್ಲಿವರೆಗೂ ಅಂದ್ರೆ 2 ಜನರೇಷನ್ ಮುಂಚೆವರೆಗೂ ನಮ್ಮ ಅಜ್ಜಿ ತಾತ ಅವ್ರಿಗೆ ಯೋಗದ ಅವಶ್ಯಕತೆ ಇರಲಿಲ್ಲ, ಕ್ಲಾಸ್ ರೂಮಿಗೆ ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅವ್ರು ಬೆಳಗ್ಗೆಯಿಂದ ಸಂಜೆವರೆಗೂ ಯೋಗನೇ ಮಾಡ್ತಾ ಇದ್ರು. ಬೆಳಿಗ್ಗೆ ಬೇಗ ಹೇಳ್ತಾ ಇದ್ರು, ಬೇಗ ಮಲಗ್ತಾ ಇದ್ರು, 2 ಹೊತ್ತು ಬಿಸಿ ಬಿಸಿ ಊಟ ಮಾಡ್ತಾ ಇದ್ರು. ಅದೆಲ್ಲ ಯೋಗದ ಸಿಸ್ಟಮ್ ಏನೇ. ಯೋಗಿಕ್ ಡಯಟೇ ತಗೊಳ್ತಾ ಇದ್ರು ಅವರು, ಸಾತ್ವಿಕ ಆಹಾರಿಗಳಾಗಿದ್ರು. ಮತ್ತೆ ಅವರು ಯೋಗದ ಜೀವನವನ್ನು ನಡೀತಾ ಇದ್ರು. ಅಂದ್ರೆ ಸತ್ಯವಂತರಾಗಿದ್ರು ಅವರೆಲ್ಲ, ಮತ್ತೆ ಚಟುವಟಿಕೆಯಿಂದ ಕೂಡಿದ್ರು. ಇವತ್ತು ನಾವು ಸತ್ಯವಂತರಾಗಿಲ್ಲ, ಯಮ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ. ಎರಡನೇದು ಚಟುವಟಿಕೆಯಿಂದ ಇಲ್ಲ, ಲೆಥರ್ಜಿ, ಎಲ್ಲ ಸೋಮಾರಿಗಳಾಗ್ಬಿಟ್ಟಿದ್ವಿ. ಎಲ್ಲ ಮೊಬೈಲ್ ಮುಂದೆ, ಟಿವಿ ಮುಂದೆ ಕುತ್ಕೊಳ್ತಾ ಇದೀವಿ. ಸೊ ನಮ್ಮ ಚಟುವಟಿಕೆಗಳು ಕಡಿಮೆ ಆಗಿದೆ. ಮೂರನೇದು ಆಹಾರ ಪದ್ಧತಿ. ಎಲ್ಲಿ ಸಾತ್ವಿಕತೆ ಆಗ್ತಾ ಇದ್ದೀವಿ ನಾವು? ಎಲ್ಲ ತಾಮಸಿಕ ನೇಚರ್, ತಾಮಸಿಕ ಗುಣ ಮತ್ತೆ ರಾಜಸಿಕ ಗುಣ. ಯಾಕೆ ಅಂತಂದ್ರೆ ನಾವು ತಿಂತಾರ ಫುಡ್ ತಾಮಸಿಕವಾಗಿದೆ. ಇವತ್ತು ಮಾಡಿದ್ದು ನಾಳೆ ತಿಂತೀವಿ, ಫ್ರಿಡ್ಜಲ್ಲಿ ಇಟ್ಕೊಂಡು ವಾರ ತಿಂತೀವಿ, ಪ್ಯಾಕ್ಡ್ ಫುಡ್ಸ್ ತಿಂತೀವಿ, ತಿಂಗಳಂಗಟ್ಲೆ ಅಂಗಡಿಗಳಲ್ಲಿ ಇರ್ತದೆ, ಸರದಲ್ಲಿ ನೇತಾಕಿರ್ತಾರೆ. ಸೊ ಪ್ಲಾಸ್ಟಿಕ್ ಅಲ್ಲಿ ರ್ಯಾಪ್ ಮಾಡಿ. ನಿಮ್ಮಲ್ಲಿ ಬರತಕ್ಕಂಥ ವಿದ್ಯಾರ್ಥಿಗಳ ನೀವು ಆಹಾರವನ್ನು ಯಾವ ರೀತಿ ಇರಬೇಕು, ನಿಮ್ಮ ಆಹಾರ ಕ್ರಮ ಹೇಗಿರಬೇಕು, ಮತ್ತೆ ಆರ್ಗ್ಯಾನಿಕ್ ಅಥವಾ ಹೇಗೆ ತಿನ್ಬೇಕು ಅನ್ನೋದನ್ನು ಅದರಲ್ಲಿ ಅವತ್ತರಲ್ಲಿ ನೀವು ಪಠ್ಯಕ್ರಮದಲ್ಲಿ ಸೇರಿಸಿ ಹೇಳ್ತಾರೆ. ಸೊ ನಮ್ಮ ಆರೋಗ್ಯ ಡೈರೆಕ್ಟ್ಲಿ ಪ್ರಪೋರ್ಷನ್ ವಾಟ್ ವಿ ಈಟ್. ನಾವು ಏನು ಆಹಾರ ತಗೊಳ್ತೀವಿ ಅದಕ್ಕೆ ಪ್ರಪೋರ್ಷನ್ ಆಗಿ ನಮ್ಮ ಆರೋಗ್ಯನೂ ಇರ್ತದೆ. ಸೊ ಅದಕ್ಕೆ ನಾವು ತಿನ್ನಂತ ಆಹಾರ ಎಲ್ಲಿಂದ ಬರ್ತಾ ಇದೆ, ಹೇಗಿದೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡು ನಾವು ಅದನ್ನ ತಗೊಳ್ಬೇಕಾಗತ್ತೆ. ನಾವು ಹೋಟ್ಲಲ್ಲಿ ಊಟ ಮಾಡ್ಬಿಟ್ರೆ ಅವ್ರು ಏನ್ ಹಾಕಿ ಮಾಡಿದ್ದಾರೆ, ಎಲ್ಲಿಂದ ಬಂದಿದೆ ಆ ವಸ್ತುಗಳು ಗೊತ್ತೇ ಇರಲ್ಲ ನಮಗೆ. ಅದೇ ನಮ್ಮನೇಲಿ ಮಾಡಿದ್ರೆ ನಮಗೆ ಗೊತ್ತಿರುತ್ತೆ ಎಲ್ಲಿಂದ ಬಂದಿದೆ, ಹೇಗಿದೆ ಅಂತ. ಸೊ ಹಂಗಾಗಿ ಅದು ಸಾತ್ವಿಕವಾಗಿರುತ್ತೆ ಮತ್ತೆ ಫ್ರೆಶ್ ಆಗಿರುತ್ತೆ. ಓಕೆ ಗುರು ಮಧುಸೂದನ್ ಜಿ ಅವರೇ, ಸೊ ನೀವು ಉತ್ತಮ ಮಾಹಿತಿ ನೀಡಿದ್ದೀರಾ ನಮ್ಮ ವೀಕ್ಷಕರಿಗೂ. ಸೊ ಮುಂದೇನು ಮತ್ತೆ ಇದೇ ರೀತಿ ಮುಂದುವರಿಸ್ತಾ ಇರೋಣ. ಸೊ ನೀವು ನಮ್ಮ ಸಮಾಜಕ್ಕೆ ಯೋಗ ಸಂಬಂಧದಲ್ಲಿ ಒಳ್ಳೆ ಉತ್ತಮ ಕೊಡುಗೆಯನ್ನು ಕೊಡ್ತಾರೆ, ಹೀಗೆ ಮುಂದುವರಿಸಿ. ಇನ್ನೂ ಏನಾದ್ರು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಮ್ಮ ವೀಕ್ಷಕರು ನಿಮ್ಮ ಮೊಬೈಲ್ ನಂಬರ್ನ ನಾವು ಇದರಲ್ಲಿ ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತೀವಿ. ಸೊ ಅವ್ರು ಏನಾದ್ರು ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನು ಸಂಪರ್ಕಿಸಿದ್ರೆ ಹೆಚ್ಚಿನ ವಿಷಯ ತಿಳಿಸ್ಕೊಡಿ. ಸೊ ಧನ್ಯವಾದಗಳು. ಯೋಗದ ಸೇವೆಗಾಗಿ ಬಂದಿದ್ದಕ್ಕೆ ನಿಮಗೆ ಧನ್ಯವಾದ. ಮತ್ತೆ ನಮ್ಮ ಬೆಳಕು ಟಿವಿ ಚಾನಲ್ ಅಲ್ಲಿ ಬರೀ ಬಿಸ್ನೆಸ್ ವಿಡಿಯೋ ಅಲ್ಲದೇನೆ ಒಂದು ವಿಶೇಷ ಕಾರ್ಯಕ್ರಮ ಅಂದ್ರೆ ಸಾಧಕರ ಮಾತು ಅನ್ನೋ ವಿಶೇಷ ಕಾರ್ಯಕ್ರಮನ ಸ್ಟಾರ್ಟ್ ಮಾಡಿದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂತ ಏನಂತ ನೋಡೋದಾದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಒಂದು ಸಾಧಕರ ಪರಿಚಯವನ್ನ ಒಂದು ಸಮಾಜಕ್ಕೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ಅಂದ್ರೆ ನೀವು ನೋಡ್ತಾ ಇರ್ತೀರಾ, ನಿಮ್ಮೂರಲ್ಲೇ ಇರುವ ಎಷ್ಟೊಂದು ಜನ ಯಾವುದೋ ಒಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಾರೆ. ಬಟ್ ಅವ್ರು ಏನಂದ್ರೆ ಎಲೆಮರೆ ಕಾಯಿ ಏನೋ ತರ ಇರ್ತಾರೆ. ಅವ್ರನ್ನ ನಾವು ಒಂದು ಜನಗಳಿಗೆ ಪರಿಚಯ ಮಾಡ್ಕೊಡ್ಬೇಕು ಅನ್ನೋದು ನಮ್ದು ಉದ್ದೇಶ ಆಗಿರೋದ್ರಿಂದ
ನಿಮ್ಮ ಊರಲ್ಲಿ ಇರ್ಬೋದು, ಇಲ್ಲ ನಿಮ್ಗೆ ಗೊತ್ತಿರೋರು ಇರ್ಬೋದು, ಯಾರಾದರೂ ಈ ಥರ ಸಾಧನೆ ಮಾಡಿರೋರು ಸಾಧಕರಿದ್ದರೆ ನಮ್ಮದು ಬೆಳಕು ಟಿವಿ ಏನು BNG@gmail.com ಅಂತ ಇದೆಯಲ್ಲ, ಮೇಲ್ ಐಡಿಗೆ ನಿಮ್ಮ ಹೆಸರು ಮತ್ತು ಊರು, ನಿಮ್ಮ ವೃತ್ತಿ ಮತ್ತು ಒಂದು ಮೊಬೈಲ್ ನಂಬರನ್ನು ಹಾಕ್ಬಿಟ್ಟು ನೀವು ನಮ್ಮನ್ನು ಸಂಪರ್ಕ ಮಾಡಿದ್ರೆ ನಮ್ಮ ತಂಡ ನಿಮ್ಮನ್ನು ಸಂಪರ್ಕ ಮಾಡುತ್ತೆ. ಅವಾಗ ಅವ್ರ ಡೀಟೇಲ್ಸನ್ನೆಲ್ಲ ನಮ್ಮ ವಿಡಿಯೋದಲ್ಲಿ ಹಾಕ್ಬೋದು. ನಮ್ಮ ಚಾನಲ್ನಲ್ಲಿ ಎಲ್ಲರಿಗೂ ತಿಳಿಯೋ ಥರ ನಾವೊಂದು ಪ್ರಕಟ ಮಾಡ್ಬೋದು ಅಂತ ಹೇಳ್ತಾ ಇದ್ದೀವಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಕೋಬೋದು. ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದ್ದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದರೆ GST ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ಮತ್ತು FSSI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ಥರ ಲೈಸೆನ್ಸ್ ಮಾಡ್ತಾರೆ. ಮತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಫಾರ್ಮ್ C ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ, ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ. ಮತ್ತು ISO ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು PF ಮತ್ತು ESI ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್ನು, ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ನು ಅಂದರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತು ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ. ಲೋನ್ಸ್ ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೇ ಒಂದು ಲೈಸೆನ್ಸ್ ಬೇಕು ಅಂತಂದರೆ ನಿಮಗೆ ಒಂದು ಇದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೇ ಒಂದು ಸರ್ವಿಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸನ್ನು ನೀವು ಪಡ್ಕೋಬೋದು. ಮತ್ತು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ಯಾಪ್ ಟ್ಯಾಕ್ಸ್ ಮತ್ತು HR ಸೊಲ್ಯೂಷನ್ಸ್, ಅದು ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕಿಗೆ ಹೋದರೆ ನೀವು ಈ ಥರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗೋದು. ವೆಬ್ಸೈಟಲ್ಲಿ ಯಾವುದೆಲ್ಲ ಸರ್ವಿಸಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವುದೇ ಸರ್ವಿಸಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮತ್ತು ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸು ಮತ್ತು ಒಂದು ಲೈಸೆನ್ಸ್ಗಳ ಬಗ್ಗೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.